ಹಲೋ ಫ್ರೆಂಡ್ಸ್, ಮಸ್ತ್ ಮಾತಿಗೆ ಸ್ವಾಗತ. ನಾನು ಗೀರ್ವಾಣಿ ಮಾತಾಡ್ತಿರೋದು. ಚುನಾವಣಾ ರಣತಂತ್ರಗಾರ, ಎಲೆಕ್ಷನ್ ಎಕ್ಸ್ಪರ್ಟ್, PK ಹೀಗೆಲ್ಲ ಜನಪ್ರಿಯವಾಗಿರೋ ಪ್ರಶಾಂತ್ ಕಿಶೋರ್ ಮತ್ತೊಮ್ಮೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಭವಿಷ್ಯ ಹೇಳಿದ್ದಾರೆ. ಎಲೆಕ್ಷನ್ ರಿಸಲ್ಟ್ಗಳು ಒಂಥರ ಒನ್ ಡೇ ಮ್ಯಾಚ್ ಇದ್ದ ಹಾಗೆ. ಲಾಸ್ಟ್ ಓವರಲ್ಲಿ ಗೇಮ್ ಚೇಂಜ್ ಆಗೋ ಥರ ಒಂದೇ ವಾರದಲ್ಲಿ ಏನು ಬೇಕಿದ್ರೂ ಆಗೋಗ್ಬೋದು. ಆದರೆ ಈ ಸಲ ಮಾತ್ರ BJP ಪರವಾದ ಟ್ರೆಂಡ್ ಮೊದಲಿಂದಲೂ ಹಾಗೇ ಇದೆ. 5 ಸೀಟ್ ಆ ಕಡೆ ಈ ಕಡೆ ಅನ್ನೋದು ಬಿಟ್ಟರೆ ಉಲ್ಟಾ ಆಗೋ ಯಾವ ಸಾಧ್ಯತೆಯೂ ಇಲ್ಲ ಅಂದಿದ್ದಾರೆ ಪ್ರಶಾಂತ್ ಕಿಶೋರ್. ಆದರೆ ರಾಜ್ಯವಾರು ನೋಡ್ತಾ ಹೋದರೆ ಅಚ್ಚರಿಯ ಫಲಿತಾಂಶಗಳು ಬರಲಿವೆ ಅಂತಿದ್ದಾರೆ. ಮೊದಲನೇದಾಗಿ ಕರ್ನಾಟಕವನ್ನೇ ತಗೊಂಡ್ರೆ ಈ ಸಲ BJPಗೆ ಕ್ಲೀನ್ ಸ್ವೀಪ್ನ ಚಾನ್ಸ್ ಇಲ್ವಂತೆ. ಎಷ್ಟೋ ವರ್ಷಗಳ ನಂತರ ಕಾಂಗ್ರೆಸ್ ಡಬಲ್ ಡಿಜಿಟ್ ಪಡೀಲಿಕ್ಕಿದೆಯಂತೆ. 1989ರಲ್ಲಿ 28ಕ್ಕೆ 27 ಸೀಟ್ ಗೆದ್ದಿತ್ತು ಕಾಂಗ್ರೆಸ್. ಅದರ ನಂತರ ಹೈಯೆಸ್ಟ್ ಸೀಟ್ ಗೆದ್ದಿದ್ದೇ ಇಲ್ಲ. ಅದು ಈ ಸಲ ಸಾಧ್ಯ ಆಗ್ಬೋದು ಅಂತಿದ್ದಾರೆ. ಕಳೆದ ಬಾರಿ 25 ಸೀಟ್ ಗೆದ್ದಿದ್ರು, ಈ ಸಲ 20 ಸೀಟ್ ದಾಟೋದು ಕಷ್ಟ ಇದೆ BJPಗೆ. ಆದರೆ ಕಾಂಗ್ರೆಸ್ ಅದೆಷ್ಟೋ ವರ್ಷಗಳ ನಂತರ ಕರ್ನಾಟಕದಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಲಿಕ್ಕಿದೆ ಅಂತಿದ್ದಾರೆ ಪ್ರಶಾಂತ್ ಕಿಶೋರ್. ಪ್ರಶಾಂತ್ ಕಿಶೋರ್ ಚುನಾವಣಾ ಸರ್ವೆಗಳು ಬಹುತೇಕ ಅಕ್ಯುರೇಟ್ ಆಗಿ ಇರುತ್ತೆ. ಕಳೆದ ಬಾರಿಯೂ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ 10 ಸರ್ವೆಗಳು ಏನೇನೋ ಹೇಳಿದ್ರು ಕೂಡ PK ಮಾತ್ರ ಕಾಂಗ್ರೆಸ್ಗೆ ನಿಚ್ಚಳ ಗೆಲುವು ಅಂತಲೇ ಹೇಳಿದರು. ಇನ್ನು ತಮಿಳುನಾಡಲ್ಲಿ BJPಗೆ ಭರ್ಜರಿ ಸೀಟ್ಗಳು ಬರಲಿದೆಯಂತೆ. BJP ದಕ್ಷಿಣ ರಾಜ್ಯಗಳ ಮೇಲೆ ಇಷ್ಟು ವರ್ಷ ಮಣ್ಣು ಹೊತ್ತಿದ್ದು ಸಾರ್ಥಕ ಆಗೋ ಸಮಯ ಬಂದಿದೆ ಅಂದಿದ್ದಾರೆ. ತಮಿಳುನಾಡನ್ನು ಮೋದಿಜಿ ಸತತವಾಗಿ ಫೋಕಸ್ ಮಾಡಿಕೊಂಡು ಬಂದಿದ್ದಾರೆ. ಈ ಸಲ ಮೋದಿಜಿ ತಮಿಳುನಾಡಿಗೆ ಎಷ್ಟು ಸಲ ಭೇಟಿ ಕೊಟ್ಟರು ಎನ್ನುವುದನ್ನು ನೋಡಿದರೆ ಗೊತ್ತಾಗತ್ತೆ BJP ತಮಿಳುನಾಡಲ್ಲಿ ಕಾಲೂರಕ್ಕೆ ಎಷ್ಟು ಶ್ರಮ ಪಟ್ಟಿದೆ ಎನ್ನುವುದು. ಹೀಗಾಗಿ ಅಣ್ಣಾಮಲೈ ಎನ್ನೋ ಮಲ್ಟಿ ವಿಟಮಿನ್ ತಮಿಳುನಾಡಲ್ಲಿ ಸಖತ್ತಾಗಿ ವರ್ಕ್ ಆಗೋ ಥರ ಮಾಡ್ತಿದೆ. ಇನ್ನು ಕರ್ನಾಟಕದ ಹಾಗೇನೆ ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ತೆಲಂಗಾಣವನ್ನು ಗೆದ್ಕೊಳ್ತು. ಆದರೆ ಅಲ್ಲಿ ಅಚ್ಚರಿ ಎನ್ನೋ ಥರ ಜನರು ಈ ಸಲ ಕಮಲದ ಕೈ ಹಿಡಿಯೋ ಸೂಚನೆ ಕೊಡ್ತಾ ಇದ್ದಾರಂತೆ. ನಂಬರ್ 1 ಅಥವಾ 2ನೇ ಸ್ಥಾನ ಅಂತೂ BJPಗೆ ಪಕ್ಕ ಅಂದಿದ್ದಾರೆ. ಎಲ್ಲಕ್ಕಿಂತ ಸರ್ಪ್ರೈಸ್ ಎನಿಸೋ ಫಲಿತಾಂಶ ಯಾವ್ದು ಗೊತ್ತಾ? ವೆಸ್ಟ್ ಬೆಂಗಾಲ್. TMC ಕೈಲಿರೋ ವೆಸ್ಟ್ ಬೆಂಗಾಲನ್ನು BJP ಈ ಸಲ ಅನಾಮತ್ತಾಗಿ ಕಿತ್ಕೊಳ್ಳುತ್ತೆ ಎಂದಿದ್ದಾರೆ ಪ್ರಶಾಂತ್ ಕಿಶೋರ್. ವೆಸ್ಟ್ ಬೆಂಗಾಲಲ್ಲಿ BJP ಹೋರಾಟ ಶುರುವಾಗಿ 1 ದಶಕದ ಮೇಲಾಯಿತು. ಅದೆಷ್ಟು BJP ಕಾರ್ಯಕರ್ತರು ಬಲಿಯಾದರೂ ಲೆಕ್ಕ ಇಲ್ಲ. ಆದರೂ ಛಲ ಬಿಡದೆ ಪರಿಶ್ರಮ ಹಾಕಿದ್ರ ಪರಿಣಾಮ ಈ ಬಾರಿ ಕಾಣಲಿಕ್ಕಿದೆಯಂತೆ. ಸಂದೇಶ್ ಕಲಿ ಪ್ರಕರಣ ದೀದಿಗೆ ದೊಡ್ಡ ಹಿನ್ನಡೆಯಾಗಿದ್ದು, CAA ಜಾರಿಯಾಗಿದ್ದು ಕೂಡ BJPಗೆ ವರದಾನ ಆಗಲಿದೆ. ಹೀಗಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಭರ್ಜರಿ ಪೈಪೋಟಿ ನೀಡಲಿದೆ BJP ಎನ್ನಲಾಗ್ತಾ ಇದೆ. ದಕ್ಷಿಣ ಭಾರತ ಹಾಗೂ ಪೂರ್ವ ಭಾಗದಲ್ಲಿ ಗೇಮ್ ಚೇಂಜ್ ಮಾಡಲೇಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಪದೇ ಪದೇ ವಿಸಿಟ್ ಕೊಟ್ಟರು. ಆದರೆ BJPಯ ಸ್ಟ್ರಾಂಗ್ ಹೋಲ್ಡ್ ಇರೋ ಕಡೆ ಕಾಂಗ್ರೆಸ್ ನಾಯಕರು 1-2 ಸಲ ಬಂದು ಸುಮ್ಮನಾಗ್ಬಿಟ್ರು. ತಮಿಳುನಾಡಿಗೆ ಕಳೆದ 5 ವರ್ಷದಲ್ಲಿ ಮೋದಿಜಿ ಭೇಟಿ ಕೊಟ್ಟಿದ್ದನ್ನು ಲೆಕ್ಕ ಹಾಕಿದರೆ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದು ತುಂಬಾ ಕಮ್ಮಿ. ಪ್ರಶಾಂತ್ ಕಿಶೋರ್ ರಾಹುಲ್ ಸೋನಿಯಾಗೆ ಹೇಳ್ತಾರೆ, ನೀವು ಫೈಟ್ ಮಾಡಬೇಕಾಗಿದ್ದು UP, ಬಿಹಾರ್, ಮಧ್ಯಪ್ರದೇಶಗಳಲ್ಲಿ. ಯಾಕೆಂದರೆ ಅದು BJP ಸ್ಟ್ರಾಂಗ್ ಹೋಲ್ಡ್ ಕ್ಷೇತ್ರ. ಅದು ಬಿಟ್ಟು ಮೇಘಾಲಯ, ಮಣಿಪುರಕ್ಕೆ ಹೆಚ್ಚು ವಿಸಿಟ್ ಕೊಟ್ರಿ. ಕಾಂಗ್ರೆಸ್ಸಿಗರ ಎಲೆಕ್ಷನ್ ಸ್ಟ್ರಾಟಜಿ ತಪ್ಪಾಗಿದ್ದೇ ಇಲ್ಲಿ ಅಂತ. INDIA ಒಕ್ಕೂಟ ಮಾಡ್ಕೊಂಡ ಸಮಯದಲ್ಲಿ ಮೋದಿಜಿ ಸೋಲ್ಸೋಕ್ಕೆ ದೇಶದಲ್ಲಿ ಸರಿಯಾದ ವಾತಾವರಣ ಸೆಟ್ಟಾಗಿತ್ತು. ಆದರೆ ಒಕ್ಕೂಟದ ಪಕ್ಷಗಳು ಸೀಟ್ ಹಂಚಿಕೆ ಅಂತ ಬಂದಾಗ ತಮ್ಮಲ್ಲೇ ಬಡ್ದಾಡ್ಕೊಂಡಿದ್ರ ಪರಿಣಾಮ ಇಂಡಿಯಾ ಅಲಯನ್ಸ್ ಈಗ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ. ಹೀಗಾಗಿ BJPಗೆ ಪೂರಕ ವಾತಾವರಣ ದೇಶದಲ್ಲಿ ಸೆಟ್ ಆಗಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಸಣ್ಣ ಪರಿಣಾಮ ಬೀರಬಹುದೇ ಹೊರತು BJPಗೆ ಬಿಸಿ ತರುವಂಥದ್ದೇನು ಮಾಡಲಾರದು ಎನ್ನುವುದು ಪ್ರಶಾಂತ್ ಕಿಶೋರ್ ಅವರ ಅಭಿಪ್ರಾಯ. ಕಾಂಗ್ರೆಸ್ ತನ್ನ ಬಿಗ್ ವಿನ್ ಅಂತ ನೋಡಿದ್ದು 1984ರಲ್ಲಿ. ಅದರ ನಂತರ ನೋಡಿದ್ದೆಲ್ಲ ಅವಸಾನವನ್ನೇ ಅಂತಿದ್ದಾರೆ ಅವರು. ಈ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿದ್ದನ್ನು ಹೇಳಿದ್ದಾರೆ. ಅದೇನಪ್ಪ ಅಂದರೆ, ರಾಹುಲ್ ಗಾಂಧಿ ರಾಜಕೀಯ ನಿವೃತ್ತಿ ತಗೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಂತ. 10 ವರ್ಷಗಳಿಂದ ನಿರಂತರವಾಗಿ ನಾಯಕತ್ವದಲ್ಲಿದ್ದರೂ ಪಕ್ಷ ಅವಸಾನದತ್ತ ಸಾಗ್ತಾ ಇದೆ ಅಂದಮೇಲೆ ಇದು ಬಿಗ್ ಫೇಲ್ಯೂರ್. ಹೀಗಾಗಿ ಅವರು ರಾಜಕೀಯ ಬಿಟ್ಬಿಡಲಿ ಎಂದಿದ್ದಾರೆ.
BJP ಸ್ವಂತವಾಗಿ 370 ಸೀಟ್ನ ಗುರಿ ಹಾಕ್ಕೊಂಡಿದೆ. ಆದರೆ ಅದು ಸಾಧ್ಯ ಆಗದೆ ಹೋದರೂ BJPಗೆ ಮೆಜಾರಿಟಿ ಬರೋದಂತೂ ಪಕ್ಕಾ ಅಂದಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.